ಈ ಯವ್ವ ಈ ಎಲ್ಲೋಗಿದೆ ಈ ಯವ್ವ ಕಾಣ್ತಾನೆ ಇದ್ದಿಲ್ಲ. ಲೋ ಪಾಪ ನನಗೊಂದು ಐಡಿಯಾ ಬಂತು ಕಲ. ಹೆಂಗಿದ್ರು ಒಂದು ಅಮ್ಮಂಗೆ ಡಿವರ್ಸ್ ಕೊಟ್ಟಾರಲ್ಲ, ಸುಮ್ಕ ಒಂದು ಅಮ್ಮನೆ ಮದುವೆ ಆಗ್ಬಿಡ್ಲಾ ನೀನು. ಚೆನ್ನಾಗಿರುತ್ತೆ ಕಲ, ಹೇಳ್ದಷ್ಟು ಕೇಳ. ನಾವು ಡಿವರ್ಸ್ ಕೊಟ್ಟಾರೆ, ಸುಮ್ಕ ಮನ್ಯಾಗ ಮಾಡ್ಕೊಂಡು ಹೋಗ್ತಾಳೆ ಬದುಕ್ನ. ಬಗ್ಸಿದ್ರೆ ಆಯ್ತು, ಮಾಡ್ಕೊಬಿಡ್ಲಾ. ನೀನೇನು ಆಕಿನ ಮದುವೆ ಮಾಡ್ಕೊ ಅಂತ ಹೇಳ್ತಿ, ಆಕಿ ನಾನು ಒಪ್ಕೋಬೇಕಲ್ಲ. ಮೊದಲೇ ತಂಬಿಟ್ಟು ಅಲ್ವೀರ ಬಿಕ್ಲಾ ಅಂತೇಳಿ ಆಡ್ಕೊಂಡು ನಗಿತಾಳ ಕಣ ಯವ್ವ. ನಾನು ಆಕಿನ ಮದುವೆ ಆಗದ ಯವ್ವ. ಆಕಿ ನಾನು ಒಪ್ಕೊಳಕಿಲ್ಲ ಕಣ ಯವ್ವ. ಆಮೇಲೆ ಮಂದಿನ ಆಡ್ಕೊಂಡು ನಗಿತಾರ. ಏ ಪಾಪ ಆಕಿ ಒಪ್ಕೊಳತ್ರ ನಾನು ಮಾಡ್ತೀನಿ, ನೋಡ್ತೀನೋ. ಇವತ್ತು ಅವಳು ಬರಲಿ, ವಾರಕ್ಕೆ ಹೋಗಾಳ ನೋಡ್ತೀನೋ. ಅವಳಾಗ ಅವಳೆ ಒಪ್ಕೊಂಬೇಕು, ಆ ಥರ ಮಾಡ್ತೀನಿ. ನೋಡಿ ಒಟ್ಟರ್ಕೊಂಡು ಸಾಯ್ಬೇಕು. ಅಲ್ಲ ಕಡೆ ಯವ್ವ, ಅವ್ರವ್ವ ಸುಮ್ಮನೆ ಬಿಟ್ಟಳ ನಮ್ಮ. ನಾವೇನಾರ ಆಕಿನ ಮದುವೆ ಆಗಿವಿ ಅಂದ್ರೆ ರಿವರ್ಸ್ ಆಗಿಲ್ಲ, ಇನ್ನ ಏನಿಲ್ಲ. ಆಕಿನ ನಾನು ಮದುವೆ ಆಗದ ಆಗಕ್ಕಿಲ್ಲ ಕಣ ಯವ್ವ. ಮಾಡ್ತೀನಿ ಅಂದ್ರೆ ತಾನೇ, ಸುಮ್ಕಿರು. ಆಕಿ ಬರಲಿ ಇವತ್ತು, ನಾನು ಮಾತಾಡಿ ಮಾಡ್ತೀನಿ, ಸುಮ್ಕಿರು. ಬರಲಿ ಅವಳು ಮೊದಲು. ಒಂದು ಅಮ್ಮ ಬಂದ ಬಾರೋ ಒಳಕ. ಎದಕ್ಕೆ ಈ ಥರ ಕಾಪ್ತಲ್ಲಿದೆ, ಏನಾಯ್ತು? ಯಾರು ಏನಾರು ಅಂದ್ರೆ ನಿಂಗ? ಅನ್ನದಾತೆ ನನಗೆ ಎಷ್ಟು ಹೊಟ್ಟೆ ಉರಿತಿದೆ ಗೊತ್ತಾ. ನನಗೆ ಕೊತ್ತ 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 ಕೊತ್ತನ ಕುದಿತೈತೆ. ಇವತ್ತು ಶಂಕರು ಏನು ಮಾಡ್ದ ಗೊತ್ತಾತೆ? ಫ್ಲಾಶ್ ಬ್ಯಾಕ್. ಈಗಿಂದಾಗಿ ನಾನು ತಲೆ ಎತ್ಕೊಂಡು ತಿರ್ಗಾಡೋಕ್ಕೂ ಆಗ್ತಿಲ್ಲ. ನಂಗೆ ಮೈಯೆಲ್ಲ ಉಳಿತೈತಿ. ಅಯ್ಯೋ ಇದ್ಯಾಕೋ ಶಂಕರು ಇಲ್ಲಿ ಬಂದು ಕುತ್ಕೊಂಡಿದ್ಯಾ? ಏನಾಯ್ತು ನಿನಗೆ? ಇಲ್ಲಿ ಬಂದು ಕುತ್ಕೊಳ್ಳೋದು ಶಾರದೆ ಆಂಟಿ ಮನೆ ತಾನೇ ಇದು, ಗಡ್ಡಪ್ಪನ ಮನೆ ಶಾರದೆ ಆಂಟಿ. ನೀನು ಯಾಕೆ ಇಲ್ಲಿ ಬಂದು ಕುತ್ಕೊಂಡಿದ್ಯೋ? ಏನಾಯ್ತು ನಿನಗೆ? ಏನು ಹೇಳಿ ಜೈರೋಹಿಣಿ, ನೀನು ಗೊತ್ತಿಲ್ದಿರೋದು ಏನೈತೆ. ಒಂದು ಈ ಥರ ನನಗೆ ಮೋಸ ಮಾಡಿ ಹೋಗ್ಬಿಟ್ಲು ಕಣೆ. ನನಗಂತೂ ಸಹಿಸೋಕ್ಕೆ ಆಗ್ತಿಲ್ಲ. ಯಾಕೆ ಈ ಥರ ಮೋಸ ಮಾಡಿದ್ಲು ಏನೋ ಒಂದು ಅರ್ಥನೇ ಆಗ್ತಿಲ್ಲ. ಎಲ್ಲರಿಗೂ ಸಹಿಸ್ಬೇಕು ಬಿಡಬೇಕು, ಮಗುನ ಸಹಿಸ್ಬೇಕು ಅಂತ ಹೋಗೋಳೆ ಕಣೆ ತೊಡಗಾಲಿ ಅವಳು. ಅಲ್ಲ, ಮಗುನ ಸಾಯಿಸುವಷ್ಟು ಕ್ರೂರ ಥರ ಆಯ್ತು ಅವಳಲ್ಲಿ. ಯಪ್ಪ ಮೊದ್ಲಿಂಗಿದ್ದಿಲ್ಲ, ಈಗಕ್ಕಿಂತ ಪಿಸಾಚಿ ಬುದ್ಧಿ ಬಂತು ಇವಳಿಗೆ. ಅಯ್ಯೋ ಮರೈತಿ, ಈ ಥರ ಎಲ್ಲ ಕಲ್ತಿದ್ದೀರ ನೀನು? ಅಲ್ಲ ಕಣೋ, ಇಂಥ ಬುದ್ಧಿ ಎಲ್ಲ ಕಲ್ತವಳೆ ನೋಡು. ನಾನು ಒಳ್ಳೆ ಅಂತಷ್ಟು ಅದೇನೋ ಒಳ್ಕಲ್ ಮ್ಯಾಗ ಹುಚ್ಚ ಹೋಯ್ದ್ರು ಅಂತಾರಲ್ಲ, ಆ ಥರ ಆಯ್ತಲ್ಲ. ಮನೆ ಒಳಗೆ ರೂಮ ಕರ್ಕೊಂಬಂದು ಒಳ್ಕಳಾಗ ಹುಚ್ಚ ಹೋಯ್ದ್ರು ಅಂತಾರಲ್ಲ, ಆ ಥರ ಆಯ್ತು ನೋಡು ಈಕೆ ಮಾಡಿದ್ದು. ಭಾರಿ ಬೇಸಿಲ್ಲ ಬಿಡು ಇದು ಹೆಣ್ಣು. ಓ ಅಯ್ಯಯ್ಯೋ, ನನ್ನ ಗಂಡನ ಜೊತೆ ಚಕ್ಕಂದ ಆಡ್ಕೊಂಡು ಕೂತಾಳಲ್ಲಪ್ಪ ಇವಳು ತೊಡಗಾಲಿ. ಅಯ್ಯೋ ಮನೆಯಾಳಿ, ನನ್ನ ಗಂಡನ ಜೊತೆ ಮಾತಾಡಕ್ಕೆ ಬಂದಿದ್ದೇನೆ ನೀನು. ನಂಗೆ ಗೊತ್ತೈತೆ ಕಣೆ, ನನ್ನ ಗಂಡನ ಬುಟ್ಟಿಗೆ ಹಾಕಳಕ್ಕೆ ಬಂದಿ ನೀನು ಅಂತೇಳಿ. ಅಪ್ಪೋ ಭಗವಂತ, ಈ ಥರನೂ ಕಲ್ತಿದ್ದೇನೆ ಬುದ್ಧಿನ ನೀನು. ತೊಡಗಾಲಿ ಯವ್ವ. ಅಯ್ಯಪ್ಪ ಯಾರು ಕಾಪಾಡ್ರಪ್ಪ. ನನ್ನ ಗಂಡನ ಬುಟ್ಟಿ ಹಾಕೊಂಡವಳು ಇವಳು ಜೈರೋಹಿಣಿ. ಏನಂತಿರೋದು ನೀನು? ನಾನೇ ಚಕ್ಕಂದಾಡ್ತಾವನಿ ಒಟ್ಟಿಗೆ ನನ್ನ ತಿಂತಿ ಸಗಣಿ ತಿಂತಿದ್ದು ಲೌಡಿ ಮುಂಡೆ ನೀನು. ಆ ಹುಡುಗಿ ಏನೋ ಮಾತಾಡ್ತಾ ಇದ್ದೀನಿ. ಏನಾಯ್ತಾಳೆ, ಏನು ಬಿಡ್ತಾಳ ಅಂತ ಅಣ್ಣ ಅಂತ ಮಾತಾಡ್ತಾಳೆ. ಶಂಕರು ಅಣ್ಣ ಅಂತೇಳಿ ನೀನು ಹಿಂಗೆ ಮಾತಾಡ್ತಿ. ಓದಿನಂದ್ರೆ ನೋಡು ನಿಂಗೆ. ನನಗೆ ಗೊತ್ತೈತಿ ಅಣ್ಣ 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 ಅನ್ಕೊಂಡು ಒಳಗೆಯೇ ಮಂಗಿ ಆಟ ಆಡ್ತಾವಳೆ ಅಂತೇಳಿ ನನಗೆ ಗೊತ್ತೈತಿ. ಅವಳು ನನ್ನ ಇಷ್ಟಪಡ್ತಾವಳೆ, ನೀನು ಅವಳು ಇಷ್ಟಪಡ್ತಿದ್ದೀನಿ ನನಗೆ ಗೊತ್ತೈತಿ. ಮನೆಯಾಳ ನನಗೆ ಮೋಸ ಮಾಡಿ ಆಕೆ ಜೊತೆಗೆ ಚಕ್ಕಂದಾಡ್ತಿ. ಏನೋ ನೀನು ಉತ್ತರ ಆಗಕ್ಕಿಲ್ಲ ಕಣೋ, ಉತ್ತರ ಆಗಕ್ಕಿಲ್ಲ. ನಿನ್ನಲ್ಲಿ ಇಟ್ಕೋದು ನಾವು ಅಣ್ಣ ಅನ್ಕೊಂಡು ಒಳಗೆ ಇದು ಮಾಡೋದನ್ನ. ನಾವೇನು ಅಣ್ಣ ಅಂತಾನೆ ಕರೆಯೋದು. ನಾನೇ ಹತ್ರ ಫೀಲಿಂಗ್ ಇಟ್ಕೊಳ್ಳಿ. ಸೆಕೆಂಡ್ ಹ್ಯಾಂಡ್ ಮ್ಯಾಗ ನಾನೇ ಇಟ್ಕೊಳ್ಳಿ. ನೀನು ಬೇಕಾರೆ ಹೇಳು. ಅಕ್ಕನ ಗಂಡನ ಜೊತೆಗೆ ಈಗ ಚಕ್ಕಂದಾಡ್ಕೊಂಡು ನಿಂತಿರೋಳು ನೀನು. ಅಕ್ಕನ ಮನೆಯಾಗ ಗಂಡನ ಮನೆಯಾಗ ಹೋಗಿ ನಿಂದು ಇಳ್ಕೊ. ಅದನ್ನ ಬಿಟ್ಟು ನಂದೇನು ಹೇಳಕ್ಕೆ ಬರ್ತಿ? ನಿನ್ನೆ ಊರಾಗೆಲ್ಲ ಆಡ್ಕೊಂತಿರೋದು ರಾಜಂಗೂ ನಿಂಗೂ ಸಂಬಂಧ ಐತಿ ಅಂತೇಳಿ. ನಿನ್ನದು ನೀನು ತಿಳ್ಕೊ, ಆಮ್ಯಾಗ ಮಂದಿದಾಳು ಅಂತೆ. ಎದಕ್ಕಂಗೆ ಹಿಂಗೆ ಆಡಕತ್ತಿ? ಮೂಲೆಗೆ ಹಾಕಿ ಸೇರಿಸೋದಿನಿ ಅಂದ್ರೆ ಒಂದು ಮಗ ಪೂರ್ತಿ ಕಿತ್ತು ಬರ್ಬೇಕು, ಹಂಗ ಬಿಡಿಯೋದು. ನನ್ಗೆ ಎಷ್ಟು ಕೋಪ ತಾಳ್ಮೆ ಇರ್ತಿ ಅಷ್ಟೇ ಒಳ್ಳೇದು ನಿನ್ಗೆ. ಇಲ್ಲ ಅಂದ್ರೆ ಇವತ್ತು ನಿನ್ನ ಸಾಯಿಸಾಗ್ಬಿಡ್ತೀನಿ ನೋಡು. ನನ್ಗೆ ಎಂಡ್ರ ಬೇಕಾಗಿಲ್ಲ ಅಂತೇಳಿ ನಾಟಕ ಮಾಡ್ತೀನಿ. ನನ್ನ ಹತ್ರ ಬಂದಿಲ್ಲ. ಜೈರೋಹಿಣಿ ಈಗಲೇ ಹೇಳಕತ್ತಾನೆ ಕೇಳು. ನನಗೂ ರಾಜವಣಿಗೂ ಸಂಬಂಧ ಕಟ್ಬೇಡ. ಅವ್ರು ನಮ್ಮ ಬಾಬಾ ಕಡೆ. ನನ್ನ ಮನ್ಸ ಬಾಬಾ ಅಂತಾನೆ ಇರೋದು. ನೀನೇನೆ ಅವ್ರಿಗೂ ನನಗೂ ಸಂಬಂಧ ಕಟ್ತೀಯಾ? ಉಳ್ಕೊಳಕ್ಕೆ ಮನೆ ಕೊಟ್ಟವ್ರೆ ಅಂತ ತಕ್ಷಣ ಅವ್ರಿಗೂ ನನಗೂ ಸಂಬಂಧ ಕಟ್ಬಿಡೋದ? ನಿನಗೂ ಹಂಗಾರೆ ಇವ್ನಿಗೂ ಶಂಕರ್ಗೂ ಸಂಬಂಧ ಕಟ್ಟಿಸ್ಕೊಂಬತ್ತೆ. ಅದು ಕಟ್ಟಿಸ್ಕೊಳ್ದಂಗೆ ಇರ್ತಿ. ಹಂಗಾರೆ ನೀವಿಬ್ರು ಮಾಡ್ತಿರೋದು ಕಳ್ಳಾಟಗಳು, ನಾವಲ್ಲ. ನಾವು ಅಣ್ಣ ತಂಗಿರ್ ಥರನೇ ಇರೋದು. ಓಹೋ, ನೀವಿದ್ರೆ ಅಣ್ಣ ತಂಗಿರು, ನಾವಿದ್ರೆ ಲವರ್ಸು. ಇದೊಂಥರ ಚೆನ್ನಾಗೈತೆ ಕಣೆ. ನಾವು ರೋಡಾಗ ಮಾತಾಡ್ತಾವೆ, ನೀನು ಅವ್ರ ಮನೆಯಾಕೆ ಇದ್ದೀ. ಏನು ಮಾಡ್ತಾನೋ ಏನು ಬಿಡ್ತಾನೋ ಅದು ಯಾರಿಗೆ ತಾನೆ ಗೊತ್ತು. ಕಪಾಲ್ಕ ಊದಿನ ಅಂದ್ರೆ ಒಡ್ಸ್ಕೊಂಡು ಹೋಗ್ಬಿಡ್ತೀಯ, ಹೋಗ್ಬಿಡು ಸುಮ್ಕ. ತಾಳ್ಮೆಯಿಂದ ಅವಳೆ ಅಂದ್ಬಿಟ್ಟು ಕೆಣಕಕ್ಕೆ ಬಂದಿ ಅಂದ್ರೆ ಈ ಜೈರೋಹಿಣಿನ ಪರಿಣಾಮ ನೆಟ್ಟಿಗಿರಾಕಿಲ್ಲ. ನನ್ನ ಮನ್ಸಾಗ ಸಂಕ್ರಮ್ಯಾಗ ಇದುವರೆಗೂ ಯಾವ ಪ್ರೀತಿನೂ ಇಲ್ಲ. ನಿನ್ನ ಮದುವೆ ಆಗೋಕ್ಕೂ ಮುಂಚೆ ಇತ್ತು. ನಿನಗೆ ಸಿಕ್ಕವನೇ ಅಂತೇಳಿ. ಆದರೆ ಇವಾಗ ಎಂಥದ್ದು ಇಲ್ಲ. ಅವನೇ ಬಿಟ್ಕೊಟ್ಟು ನಿನ್ನ ಮದುವೆ ಆದ್ಮೇಲೆ ನಾನೇ ಇದು ಮಾಡಲಿ? ನಾನು ಇದರಲ್ಲಿ ಮಾತಾಡಕತ್ತೀನಿ, ನೀನೇನು ಮಾತಾಡ್ತಿದ್ಯಾ? ಮಾತಾಡು. ಬಾಯಿಗೊಂಬ್ಲೆ ಮಾತಾಡ್ತಾನೆ ಇರ್ತಿ. ಮಾತಾಡು. ನಿಂಗೇನು ಮಾಡಕ್ಕೆ ಕೆಮ್ಮಿಲ್ಲಲ್ಲ, ಮಾತಾಡು. ಒದ್ದಿನಿ ಅಂದ್ರೆ ಲೌಡಿ ಮುಂಡೆ ನಿನ್ಗೆ ಮೂಲೆಗೆ ಹಾಕೊಂಡು ಸೇರಿಸಿ. ನನ್ನ ಗಂಡನ ಮೇಲೆ ಕಣ್ಣು ಹಾಕೋದಲ್ಲ, ಕಣ್ಣು ಬಿಟ್ಕೊಳಕ್ಕಿಲ್ಲ, ತಿಳ್ಕೊಂಬಿಡೋದನ್ನ. ಅವ್ನು ಯಾವತ್ತಿದ್ರು ನನ್ನ ಗಂಡನಿಗೆ ಡಿವರ್ಸ್ ಕೊಟ್ಟವನೇ, ಇನ್ನೂ ಅಪ್ಲಿಕೇಶನ್ ಆಗಿಲ್ಲ. ಕೋರ್ಟಾಗಿ ತೀರ್ಮಾನ ಆದಮೇಲೆ ತಗೋಬೇಕಾಗಿರೋದು. ನಾನು ಯಾವುದೇ ಕಾರಣಕ್ಕೂ ಅವ್ನು ಬಿಟ್ಕೊಡಕ್ಕಿಲ್ಲ. ನೀನೇನೇ ಬಿಟ್ಕೊಡೋದು? ಇಷ್ಟು ದಿನ ನಾನು ಹೇಳ್ತೀನಿ ಕೇಳ. ನಾನು ಲವ್ನು ಮಾಡ್ಬೋದು, ಮದುವೆ ಆಗ್ಬಾರ್ದು ಅಂತಿತ್ತು. ನಾನು ಇನ್ಮೇಲೆ ಜೈರೋಹಿಣಿನ ನಾನು ಮದುವೆ ಆಗ್ತೀನಿ. ಆಕಿ ಒಪ್ಕೊಂಡಾಳಂದ್ರೆ ನಾನು ಆಕಿನ ಮದುವೆ ಆಗೋದು. ಫಸ್ಟ್ ನಿಂಗೆ ಡಿವರ್ಸ್ ಕೊಟ್ಟು ನಾನು ಆಕಿನ ಮದುವೆ ಆಗ್ತೀನಿ. ಅದೇನು ಮಾಡ್ಕೊಂಡು ಹೋಗು. ಅದೆಲ್ಲಿ ಕೇಸ್ ಹಾಕಂತಿ, ಏನು ಕೋರ್ಟಾಗಿ ಇದು ಮಾಡ್ಕೊ ಹೋಗು. ನಿನ್ನ ಹತ್ರ ಏನು ಪ್ರೂಫ್ ಐತಿ ತೋರಿಸ್ಕೊಂಡು ಹೋಗು. ನಾನು ಆಕಿನ ಮದುವೆ ಆಗ್ತೀನಿ ಕಡೆ, ಹೋಗು. ನೀನೇನೋ ಹಿಂಗೆ ಹೇಳ್ತಿದ್ಯಾ? ಎತ್ತಿಕಡ ನಾನು ಯಾವಾಗ ನಿನ್ನ ಲವ್ ಮಾಡಿ ಮದುವೆ ಆಗ್ತೀನಿ ಅಂತ ಇಂಥವೆಲ್ಲ ಅನ್ಬೇಡ ಶಂಕರು. ಆಮೇಲೆ ನಿಜ ಅಂತ ನಂಬ್ಕೊಂಡ್ಬಿಡ್ತಾರೆ ಜನ ಎಲ್ಲ. ನಂಗೆ ಅದೆಲ್ಲ ಗೊತ್ತಿಲ್ಲ ಕಣೆ. ನಾನು ನಿನಗೆ ಮಾಡಬಾರ್ದಿತ್ತು. ನಿನಗೆ ಜುಟ್ಟಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಅವಮಾನ ಮಾಡಿ ನಾನು ಇವಳನ್ನು ಕಟ್ಕೊಂಡೆ. ಇವತ್ತು ನೋಡು ಎಂಥ ಪರಿಸ್ಥಿತಿ ಬಂದಿದೆ. ನೀನು ಲವ್ ಮಾಡ್ತೀಯಾ, ಮದುವೆ ಮಾಡ್ಕೊತೀಯಾ? ಕೇಳೆ ನಮ್ಮಪ್ಪ ನಮ್ಮಮ್ಮನ ನಾನು ಒಪ್ಪಿಸ್ತೀನಿ. ನೀನು ನನ್ನ ಮದುವೆ ಆಗ್ತೀಯ ಅಂದರೆ ಇವಳು ದುರಂಕಾರ ಎಲ್ಲ ಇಳಿಬೇಕಷ್ಟೇ, ಇನ್ನೇನು ಬೇಕಾಗಿಲ್ಲ ನನಗೆ. ನಿಮ್ಮಪ್ಪ ನಿಮ್ಮಮ್ಮನ ನಾನೇ ಒಪ್ಪಿಸ್ತೀನಿ. ಆಗ್ತೀಯಾ? ಆಗಲ್ಲ?
ಅದೆಂಗಾಗ್ಬಿಡ್ತಾಳೆ, ನಾನು ಇನ್ನೂ ಡಿವರ್ಸೇ ಕೊಟ್ಟಿಲ್ಲಲ್ಲ. ಕೊಟ್ಟಾದ್ಮೇಲೆ ಬೇಕಾರೆ ಆಗ್ತಾಳೆ ಬಿಡ್ತಾಳೆ ಅಂತ ನೋಡು. ಅದನ್ನ ಬಿಟ್ಟು ಆಗ್ತಾಳೆ ಅಂತ ಈಗಲೇ ಕೇಳಕ್ಕೆ ಹೋಗ್ಬೇಡ. ಮಕ್ಕ ನೋಡು, ಮಕ್ಕ ಹಾನಿ ತಿಕ್ತಂಗೆ ಮಾಡ್ಕೊಂಡು ಕೇಳ್ತಾನೆ. ಹಿಂಗೆ ಗುಂಟು ಹಾಕೊಂಡು ಅದು ಹೆಂಗೆ ಕೇಳ್ಬಿಡ್ತಿ ಕೇಳು, ಅದು ಹೆಂಗೆ ಒಪ್ಕೊಂಡ್ಬಿಡ್ತಾಳೆ. ಅವಳು ಅಂತೂ ಒಪ್ಕೊಳ್ಳೋದೇ ಇಲ್ಲ. ಸೆಕೆಂಡ್ ಹ್ಯಾಂಡ್ಲಿ ಇದ್ದಂಗೆ ನೀನೀಗ ನಿನ್ನ ಹೆಂಗೆ ಒಪ್ಕೊಂತಾಳೆ? ಪ್ಲೀಸ್ ಕಡೆ ಜಯರೋಹಿಣಿ, ನಿನ್ನೊಪ್ಪಿಗೆ ಬೇಕಾಗಿಲ್ಲ ನನಗೆ, ಅವಳು ಒಪ್ಪಿಗೆ ಬೇಕಾಗಿಲ್ಲ. ಒಪ್ಕೊಂತೀಯಾ ಇಲ್ವಾ? ನಿಮ್ಮಪ್ಪ ನಿಮ್ಮಮ್ಮನ ಒಪ್ಸೋ ಜವಾಬ್ದಾರಿ ನಂದೈತಿ. ಒಪ್ಕೊಂತೀಯಾ ಇಲ್ವಾ ಅಷ್ಟೇ ಹೇಳು ಅಷ್ಟೇ. ನೋಡೇ ಒಂದು ನಿಮ್ಮ ಹುಡುಗನೇ ಇಷ್ಟೊಂದು ಕೇಳ್ಕೊಂತಿದ್ದೆ, ನಾನು ಒಪ್ಕೊಂತೀನಿ. ನಾನು ನನ್ನ ಮದುವೆ ಆಗಕ್ಕೆ ರೆಡಿ. ಯವ್ವ ಎಷ್ಟು ದಿನದ ಆಸೆ ಇಟ್ಕೊಂಡಿದೆ ನನ್ನ ಗಂಡನ ಮ್ಯಾಗ ನೀನು. ಅಯ್ಯೋ ತೊಡಗಾಲಿ, ನನ್ನ ಗಂಡನ ಮದುವೆ ಐತೇನೆ ನೀನು. ಅಯ್ಯೋ ಇಂಥ ಮಾಡಬೇಡ ಕಣೆ, ಒಬ್ರು ಸಂಸಾರ ಹಾಳು ಮಾಡಬೇಡ ಕಣೆ. ತೊಡಗಾಲಿ. ಆಕೆ ಹೇಳಾಯ್ತು ತಾನೆ, ಹೋಗು ಹೋಗಿಲ್ಲಿಂದ. ಕಣ್ಣು ಮುಂದೆ ನಿಂತ್ಕೊಂಡ್ಬೇಡ. ಡಿವರ್ಸ್ ಈಸ್ಕೊಳ್ಳೋದು ನನಗೆ ಗೊತ್ತೈತಿ. ಅದು ಹೆಂಗೆ ಕೊಡಕ್ಕಿಲ್ಲ ನಾನು ನೋಡ್ತೀನಿ ನಡಿ. ಇನ್ನೊಬ್ಬರು ಮನೆಯಾಗಿದ್ದು ನಿನ್ಗೂ ಅವನಿಗೂ ಸಂಬಂಧ ಐತಿ ಅಂತ ಇಡೀ ಊರ ಮಾತಾಡ್ತೈತಿ. ಬಿಟ್ಲು ನನ್ನ ಮಗನ ಕಟ್ಕೊಂಡು ಅದೇನು ಜೀವನ ಮಾಡ್ತೀವಿ? ಹೋಗು ಕಣ್ಣು ಮುಂದೆ ನಿಂತ್ಕೊಂಡ್ಬೇಡ. ಹೋಗು, ಅದೇನು ಮಾಡ್ಕೊಂತಿ ಮಾಡ್ಕೋ ಹೋಗು. ಅದು ಹೆಂಗೆ ಡಿವರ್ಸ್ ಕೊಟ್ಬಿಡ್ತಾರೆ, ನಾನು ನೋಡ್ಬಿಡ್ತೀನಿ ಬಜ್ಜ. ನನಗೆ ಬೇಕಾಗಿಲ್ಲ ಅಂತ ಹೇಳ್ತೀನಿ. ನಡಿ ನಿನ್ಗೆ ಐತಿ. ನಾನು ಮಾತ್ರ ನೀನು ಸಹಿಸಕ್ಕಿಲ್ಲಕಲ್ಲ, ಕ್ಷಮಿಸಕ್ಕಿಲ್ಲ. ನನಗೆ ಎಷ್ಟು ಮೋಸ ಮಾಡ್ಬಿಟ್ಟೆ ನೀನು. ಉದ್ಧಾರ ಆಗೋಕ್ಕಿಲ್ಲ, ಹಾಳಾಗೋಯ್ತಿ ನೀನು. ನನಗೆ ಆವಾಜಾಗ್ತಾನೆ ನನ್ನ ಗಂಡ ಶಂಕರು. ಮಾಡ್ತೀನಿ, ಬಿಡೋಕ್ಕಿಲ್ಲ. ಇವನನ್ನು ಮಾತ್ರ ಬಿಡೋಕ್ಕಿಲ್ಲ. ಅವಳನ್ನ ಕಟ್ಕೊಂತಾನಂತ ಹೇಳು. ಅವಳೇನು ಚೆನ್ನಾಗವಳೆ. ನಾನು ಚೆನ್ನಾಗಿರೋದು. ನಾನು ಮದುವೆ ಆಗ್ಬೇಕು. ನಾನು ಬಿಟ್ಕೊಡಕ್ಕಿಲ್ಲ. ನಿನ್ಗೆ ಹೆಂಗೆ ಊರಾಗೆಲ್ಲ ಅನ್ನಕತ್ತಾರ, ನನ್ನ ಮಗಂಗೂ ಹಂಗೆ ಅನ್ನಕತ್ತಾರೆ ಕಣವ. ನಾನು ಹೊರಗೆ ಹೋಗಿನಂದ್ರೆ ಅಯ್ಯೋ ಲಕ್ಷ್ಮಿ ಮಗಳನ್ನ ಕರ್ಕೊಂಬಂದು ಮನೆ ಹಾಕಿಟ್ಕೊಂಡು ನಿನಗೆ ಸಂಸಾರ ಇಲ್ಲೇನಾ, ಹಿಂಗಿಲ್ಲೇನಾ ಅಂತೇಳಿ ಕರ್ಕೊಂಬಂದು ಮಡಿಕಂಡು ನೀನು ಉದ್ದಾರ ಆಗಕ್ಕಿಲ್ಲ. ಹಾಳಾಗೋಯ್ತ್ರಿ ಹಂಗಂತ ಏನೇನೋ ಬೈತಾರೆ ಕಣವು. ನನಗೂ ಬ್ಯಾಸತ್ತು ಹೋಗ್ಬಿಟ್ಟೈತಿ ಹೊರಗೆ ಹೋಗೋಕ್ಕೆ. ಅಲ್ರಿ ಅತ್ತೆ, ನಾನು ನಿಮ್ಮ ಮನೆಯಾಗಿರೋದ್ಕ ನಿಮ್ಗೆಲ್ಲ ಈ ಥರ ಮಾತು ಬರ್ತೈತಿ. ಆದ್ರೆ ಹೊರಗೆ ಹೋಗೋಣ ಅಂದರೆ ಯಾರು ಮನೆಯಾಗ ಹೋಗೋದು, ಯಾರು ಮನೆಯಾಗ ಬಿಡೋದು? ನಮ್ಮಪ್ಪ ನಮ್ಮವ್ವ ಬೇರೆ ಮನೆಯಾಗ ಸೇರ್ಸಕ್ಕಿಲ್ಲ. ಹೊರಗೆ ಹೋಗೋಣ ಎಲ್ಲರೂ ಅಂದ್ರೆ ಅದು ಆಗ್ತಿಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಣತ್ತೆ. ಇಲ್ಲಿದ್ರೆ ನಿನಗೂ ಕೆಟ್ಟ ಹೆಸರು, ನಿಮ್ಮ ಮಗುಗೂ ಕೆಟ್ಟ ಹೆಸರು. ಒಂದು ಹೆಣ್ಣು ಒಬ್ರು ಮನೆಯಾಗಿದ್ರೆ ಯಾವ ಥರ ಇದು ಮಾಡ್ತಾರೆ ನೋಡಿ. ಆದ್ರೂ ಒಂದು ಮಾತು ಹೇಳ್ತೀನಿ ಕೇಳು ಮಗ. ನೀನು ಸುಮ್ಕ ನಮ್ಮ ರಾಜನ ಮದುವೆ ಆಗ್ಬಿಡು. ನಿನ್ನ ಗಂಡಂಗೆ ಕೊಬ್ಬ ಅಡ್ಗಿಸ್ದಂಗೆ ಆಗುತ್ತೆ. ನೀನು ಮನೆಯಾಕ ಸಾವುಕಾರ್ತಿಯಾಗಿರ್ತಿ. ನಿಮ್ಮ ಮಾವನ ಮನೆಯಾಗ ಏನೈತಿ? ಒಂದೇನು ಇಲ್ಲ, ಬರೀ 5 ಎಕರೆ ಜಮೀನು ಇಟ್ಕೊಂಡಾರ ಅಷ್ಟೇ. 10 ಎಕರೆನೇ ಇರಬೇಕು. ಅವ್ನಿಗೆ 5 ಎಕರೆ, ಅವ್ನಿಗೆ 5 ಎಕರೆ, ಅವಳಿಗೆ 5 ಎಕರೆಲಿ ಮದುವೆ ಮಾಡ್ತೀವಿ ಅಂತಿದ್ರು. 15 ಎಕರೆಯಾಗ 3 ಜನಕ್ಕೂ ಭಾಗ ಆದರೆ ಬರೀ 5 ಎಕರೆ ಬರೋದು. ನಮ್ಮ ಮನೆಯಾಗ ಅದುವೆ 25 ಎಕರೆ ಜಮೀನು ಐತಿ. 50 ಎಕರೆನೇ ಇರಬೇಕು. 25 50 ಎಕರೆ ಜಮೀನು ಐತಿ. ಲಕ್ಷಾಂತರ ರೂಪಾಯಿ ಹಣ ಐತಿ. ಸುಮಾರು ಕಡೆ ಬಡ್ಡಿ ಕೊಟ್ಟಿವಿ. ನೋಡವ ಏನು ಮಾಡ್ತಿ? ಅಲ್ರಿ ಅತಿ, ಏನು ಹೇಳಕತ್ತೀರಿ ನೀವು? ನಾನು ರಾಜವ್ರನ್ನ ಮದುವೆ ಆಗದ ಈ ಜನ್ಮದಲ್ಲ ಸಾಧ್ಯ ಇಲ್ಲ. ಬೇಕಾದ್ರೆ ನಾನು ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀನಿ. ನಾಳೆ ಬೇಕಾದ್ರೆ ಯಾರ ಮನೆಗಾರು ಹೋಗ್ತೀನಿ ನಾನಂತ ಅವನನ್ನ ಮದುವೆ ಆಗಕ್ಕಿಲ್ಲ, ಬಾಳ್ಲಿಲ್ಲ. ನನಗೆ ಮೊದಲು ಅವ್ನು ಕಂಡ್ರೆ ಆಗಕ್ಕಿಲ್ಲ. ನಾನು ಬಾಳ್ಲಿಲ್ಲ ಮದುವೆ ಆಗೋದು ಆಗದೇ ಇಲ್ಲಪ್ಪ. ಆಗಲ್ಲ. ಏನಂದು? ನನ್ನ ಮಗನ ಬಾಳ್ಲಿ ಅಂತಿ? ನನ್ನ ಮಗನ ಬಾಳ್ಲಿ ಅಂತಿ ನೀನು? ನಡಿ ಫಸ್ಟು ಹೊರಕ್ಕೆ ನಾಡಿ ಇರಕ್ಕ ಹೋಗ್ಬೇಡ. ನಡಿ. ಇಲ್ಲೇನಾರು ಇದ್ಗಿದ್ದಿ ಅಂದ್ರೆ ಕಪಾಲ್ಕ ಓದ್ಬಿಡ್ತೀನಿ. ಹೋಗ್ತೀರಿ ಹೋಗಿ ಮೊದಲು. ಹೆಂಗೆ ಹೇಳ್ತೀನಿ ನೋಡ. ನನ್ನ ಮಗ ಬಾಳ್ಲಿ ಅವಿ. ಏನಪ್ಪ ಮನೆಯಿಂದ ಹೊರಗೆ ಹೋಗಂತಾಳ. ಅಲ್ಲಿ ನೋಡಿದ್ರೆ ನನ್ನ ಗಂಡ ಜೈರೋಹಿಣಿ ಜೊತೆ ಅವನೇ. ನನಗೆ ಎಲ್ಲೂ ಉಳ್ಗಲಿರಲ್ವಾ? ಆಮ್ಯಾಗ ಯಾರು ಮನೆ ಒಳಕ್ಕೂ ಸೇರ್ಸಕ್ಕಿಲ್ಲ. ಏನಪ್ಪ ಮಾಡೋದು? ಇದೇನೋ ಅಂತಾರಲ್ಲ, ಹುಲಿಯಿಂದ ತಪ್ಪಿಸ್ಕೊಂಡು ಮೊಸಳೆ ಬಾಯಿಗೆ ಬಂದು ಬಿದ್ದಂಗೆ ಆಯಿತು. ನಾನು ಹುಲಿಯಿಂದ ತಪ್ಪಿಸ್ಕೊಂಡ್ಬಿಟ್ಟು ನೀರೊಳಗೆ ಅಂತ ಕುತ್ಕೊಂಡೆ. ಚೆನ್ನಾಗಿ ಆಡ್ಕೊಂಡು ಕುತ್ಕೊಳ್ಳೋಣ ಇಲ್ಲಿ ನೀರೊಳಗೆ ಆಡ್ಕೊಂಡು. ಹುಲಿ ಬೇಡ ಅಂತೇಳಿ. ಆದ್ರೆ ಏನಪ್ಪ ಮಾಡೋದು? ಈ ಮೊಸಳೆ ತಿನ್ಕಂತೈತಲ್ಲಪ್ಪ ಇಲ್ಲಿ. ಇತ್ತಗೆ ಹೋಗಂಗೂ ಇಲ್ಲ, ಇತ್ತಗೆ ಬಿಡುವಂಗೂ ಇಲ್ಲ. ಇಂಥ ಪರಿಸ್ಥಿತಿ ಬಂತಲ್ಲಪ್ಪ ನಂಗೆ. ಅಲ್ರಿ ಅತ್ತೆ, ಇವಾಗಲೇ ಆಗು ಅಂದರೆ ಹೆಂಗಾಗ್ತಾರೆ? ಮಾಮನ ಒಪ್ಕೊಬೇಕು, ಮಾಡ್ಬೇಕು. ಒಪ್ಕೊಳ್ದಂಗೆ ಮಾಡ್ದಂಗೆ ಯಾರು ಆಗ್ತಾರೇನ? ಫಸ್ಟು ಒಪ್ಪ ಅಲ್ಲಿ ಮಾಡಲಿ, ಆಮೇಲೆ ಬೇಕಾದ್ರೆ ಮದುವೆ ಆಗೋದು ಬಿಡೋದು ಯೋಚನೆ ಮಾಡ್ತೀನಿ. ನನಗೆ ಈಗಲೇ ಮದುವೆ ಮೇಲೆ ಇಷ್ಟ ಇಲ್ಲ ಕಣತ್ತೆ. ನಾನು ಹೇಳ್ದಷ್ಟು ಕೇಳು. ಸುಮ್ಕ ನನಗೂ ಊರಾಗೆಲ್ಲ ಮಾತಾಡ್ತಾರೆ. ನೋಡು ಲಕ್ಷ್ಮಿ ಮಗಳು ಒಂದನ್ನ ಕರ್ಕೊಂಬಂದು ಅಟ್ಟಿಯಾಗಿ ಇಟ್ಕೊಂಡಾಳ. ನನ್ನ ಮಗಂಗೂ ಅವಳಿಗೂ ಸಂಬಂಧ ಐತಿ ಅಂತೇಳಿ ಇಡೀ ಊರ ಮಾತಾಡ್ತೈತಿ. ಆಮ್ಯಾಗ ನಿಮ್ಮ ಅವನು ಬಂದು ಒಂದಿನ ಬರ್ತೈತಲ್ಲ ನೋಡು, ನಿನ್ಗೆ ಇನ್ನು ಮಾಡ್ಕೊಂಡು ಪುಟ್ಟಿ ಅಂತೇಳಿ ಎಲ್ಲೂ ಬೆಲೆ ಇರೋಕ್ಕಿಲ್ಲ. ಹೇಳ್ದಷ್ಟು ಅರ್ಥ ಮಾಡ್ಕ. ಅಲ್ರಿ ಅತ್ತೆ, ಅದಕ್ಕೆ ನನ್ನನ್ನು ಮದುವೆ ಮಾಡ್ಕೋಬೇಕು ಅಂದ್ರೆ ಇನ್ನೂ ಡಿವೋರ್ಸ್ ಆಗಿಲ್ಲ ನನಗೂ ನನ್ನ ಗಂಡಗೂ. ನೀವೇನು ಈ ಥರ ಮಾತಾಡ್ತೀರಿ? ನಾನಂತೂ ನನ್ನ ಗಂಡಗೆ ಡಿವೋರ್ಸ್ ಕೊಡೋಕ್ಕಿಲ್ಲ ಅಂತ ನನಗೆ ಫಸ್ಟ್ ನನ್ನ ಗಂಡನ ಇದು ಮಾಡಲಿ ರೀ. ಅದಲ್ದೆ ನೀವು ಈ ಥರ ಮಾತಾಡೋದು ಸರಿ ಕಾಣಿಸೋಕ್ಕಿಲ್ಲ ಕಣತ್ತೆ. ಕರ್ಕೊಂಬಂದು ಮನೆಯಾಗ ಇಟ್ಕೊಂಡಿರ ಅಂದ್ಬಿಟ್ಟು ಆಸರೆ ಆಗಿದ್ದೀರ ಅಂದ್ಕೊಂಡ್ರೆ ನೀವೇನು ಈ ಥರ ಮಾತಾಡ್ತೀರ ಅತ್ತೆ? ಹೆಣ್ಮಕ್ಳಿಗೆ ಹಿಂಗೆ ಮಾತಾಡೋದು? ಅಲ್ಲ ಕಣವ, ನಾನೇನು ಮಾತಾಡೀನಿ? ಈಗ ಊರಾಗೆಲ್ಲ ಮಂದಿ ಮಾತಾಡಕತ್ತಾರ. ನಾಳೆ ದಿನ ನಿನ್ನ ಗಂಡ ಸೇರ್ಸ್ಕೊಂತಾರೆ. ಈಗ ತಾನೇ ಅಂದೆ ನಿನ್ನ ಗಂಡನು ಹಿಂಗೆ ಮಾತಾಡ್ದ ಬಿಟ್ಟ ಅಂತೇಳಿ. ನಿನಗೂ ಅವನಿಗೂ ಸಂಬಂಧ ಐತಿ ಬಾಣ್ಲಿಗೂ ಅಂತೇಳಿ. ಮಂದಿನೂ ಮಾತಾಡ್ತಾರವ. 100 ಮಂದಿ 100 ಮಾತಾಡ್ತಾರೆ. ಎಲ್ಲದಕ್ಕೂ ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ರೆ ನಮ್ಮ ಜೀವನ ಹಾಳು ಮಾಡ್ಕೊಬೇಕಾಗುತ್ತೆ. ನೋಡು, ನಿನ್ನ ಗಂಡ ಡಿವೋರ್ಸ್ ಕೊಟ್ಟಾದ್ಮ್ಯಾಗ ನಮ್ಮ ಮಗನ ಮದುವೆ ಮಾಡ್ಕ ಅಷ್ಟೇ. ಅಲ್ಲಿವರೆಗೂ ನಿಂಗೆ ಜಾಗ ಕೊಡ್ತೀನಿ. ಆಮ್ಯಾಗ ಬೇಕಾದ್ರೆ ನೀನು ಇಷ್ಟು ಬಂದ ಕಡೆ ಹೋಗು. ಅಷ್ಟೇ, ಇನ್ನೇನು ಮಾತು ಬೇಕಾಗಿಲ್ಲ. ಹಾಕ್ತೀನಿ ನನ್ನ ಮಗನ ಅಂದ್ರೆ ಕೊಡ್ತೆ. ನಾಳೆಗ ಆಗ್ಬಿಡು, ನನ್ನ ಮಗನ ಜೊತೆ ಚೆನ್ನಾಗಿರು. ಇಲ್ಲ ಅಂದರೆ ಕಡ್ದೋಗ್ತೀರಷ್ಟೇ. ಅವ್ನು ಬಾಯಿಗೆ ಮಣ್ಣಾಕ ಗಂಡನ ಥರ ಅವನೇ ತಂಡ್ಪಿಂಡಿದ್ದಂಗೆ ಅವನೇ ಬಾಣ್ಲಿ. ನನ್ನ ಮಗ ಇಂತೀವನ್ನ ನನ್ನ ಮದುವೆ ಆಗುವಂತ ಡಿವೋರ್ಸ್ ಕೊಡಲಿ ಫಸ್ಟು. ನನ್ನ ಗಂಡ ಅವ್ನು ಕೊಟ್ಟಾದ್ಮೇಲೆ ನೋಡುವ ಅಂತ ಅಂದ್ಬಿಟ್ಟು ಸುಮ್ಮನೆ ಕೈ ಜಾರ್ಬಿಡ್ತೀನಿ. ನನ್ನ ಗಂಡ ಡಿವೋರ್ಸ್ ಕೊಡೋಕ್ಕಿಲ್ಲ. ನನ್ನ ಮದುವೆ ಆಗೇ ಆಯ್ತಾನೆ. ಮತ್ತೆ ನನ್ನ ನಟಿಯಾಗಿ ಕರ್ಕೊಂಡು ಹೋಗೇ ಹೋಯ್ತಾನೆ. ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ನನ್ನ ಗಂಡ ನನ್ನನ್ನು ಬಿಟ್ಟಿರೋದು ಯಾವುದೇ ಕಾರಣಕ್ಕೂ ಬಿಟ್ಟಿರೋಕ್ಕಿಲ್ಲ. ಸಂಕ್ರಿಗೆ ನಾನಂದರೆ ಜೀವ. ಸುಮ್ಕೆ ಇವತ್ತೇನೋ ಕೋಪದಲ್ಲಿ ಅವಳನ್ನ ಜೈರೋಹಿಣಿ ಲವ್ ಮಾಡ್ತಾನೆ ಅಂತ ಅಂದಿರ್ಬೋದು. ಆದ್ರೆ ಅವ್ರ ಅಪ್ಪ ಅಮ್ಮ ಒಪ್ಕೋಬೇಕಲ್ಲ. ರೆಡಿ ದೊಡ್ಡಪ್ಪ ಒಪ್ಕೊಬೇಕಲ್ಲ. ಯಾರು ಒಪ್ಕೊಳಕ್ಕಿಲ್ಲ. 2ನೇ ಮದುವೆ ಅಂದರೆ ಯಾರು ಒಪ್ಕೊಂತಾರೆ? ಎಡ್ತಿದ್ದಂಗೆ ಸತ್ತವಳೆ ನಮ್ಮ ಒಪ್ಕೊಂಬಿಡಕ್ಕ. ನಾನಂತೂ ಒಪ್ಪಕ್ಕಿಲ್ಲ. ಫಸ್ಟ್ ಡಿವೋರ್ಸ್ ಆಲೆ ಆಮೇಲೆ ನೋಡಿ ಬಂದ್ಬಿಟ್ಟು ಹೋಯ್ತೀನಿ. ಈ ಬಾಳ್ಳಿ ನನ್ನ ಮಗ ನಾನಾಗೋದು
ಸರಿ ಕಣತ್ತೆ, ಡಿವರ್ಸ್ ಆದ್ಮೇಲೆ ಯೋಚನೆ ಮಾಡ್ತೀನಿ. ಡಿವರ್ಸ್ ಆದ ದಿನನೇ ಬೇಕಾದ್ರೆ ಆದ್ ನಾಳೆ ನಾಳಿದ್ದ ಬೇಕಾದ್ರೆ ಮದುವೆ ಮಾಡ್ಕೊಂಡ್ರೆ ಆಯ್ತು. ಫಸ್ಟ್ ಡಿವರ್ಸ್ ಅಲ್ಲಿ ನನ್ನ ಗಂಡನ ಡಿವರ್ಸ್ ಕೊಟ್ಟಿಲ್ಲ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಆಗಕ್ಕಿಲ್ಲ. ಡಿವರ್ಸ್ ಕೊಟ್ಟಾನಂದ್ರೆ ರಾಜು ಬಾವುನೇ ಮದುವೆ ಆಗ್ತೀನಿ ತಗ. ನಮ್ಮ ಅಕ್ಕನ ಮೇಲೆ ಕೋಪಕ್ಕೆ ಆಗ್ತೀನಿ ಅಷ್ಟೇ. ಯಾವ ಪ್ರೀತಿನೂ ಇಲ್ಲ, ಯಾವ ಬದನೆಕಾಯಿ ಇಲ್ಲ. ನೋಡ್ದಲ್ಲ ಪಾಪ, ನೋಡ್ದಲ್ಲ ಹೆಂಗ್ ಒಪ್ಕೊಂಡು ಹೋಯ್ತಾಳೆ. ನೀನು ಒಪ್ಕೊಳಕಿಲ್ಲ ಅಂದಲ್ಲ, ನಿನ್ನ ಮಕ್ತಾಗ ನಗು ನೋಡು. ಆಕೆ ಮದುವೆ ಆಗ್ತೀನಿ ಅಂತ ತಕ್ಷಣ ಸುಮ್ಕ ಬಂದು ಮದುವೆ ಆಗ್ಬಿಡು ಅಷ್ಟಿಗೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.